ಬೆಳ್ಳಂಬೆಳಗ್ಗೆನೇ ಶಿವಮೊಗ್ಗ ವಿರೂಪಾಕ್ಷ ಅವರಿಗೆ ಕಣ್ಣಿಗೆ ಬಿತ್ತು ಶ್ರೀ ಯಗಟಿ ಮಲ್ಲಿಕಾರ್ಜುನ ಸ್ವಾಮಿ ಫಾಸ್ಟ್ ಫುಡ್ ಅಂತೇಳಿ ಸೂಪರ್ ತಿಂಡಿ ಗಾಡಿ ಕಣ್ರಿ. ಎಲ್ಲಪ್ಪ ಆಯಿತು ಅಂತಂದರೆ ಶಿವಮೊಗ್ಗದ ಸರ್ಕಿಟ್ ಹೌಸ್ ಇದೆಯಲ್ಲ, ಅದ್ರ ಎದುರು ಭಾಗದಲ್ಲಿ ಸಿಗ್ನಲ್ ಪಕ್ಕದಲ್ಲಿ ನೀರಿನ ಟ್ಯಾಂಕ್ ಪಕ್ಕ ಇಟ್ಕೊಂಡ್ಯಾರೆ. ಬಿಸಿ 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 ಇಡ್ಲಿ ಕಣ್ರಿ, ಬರೇ 10 ರೂಪಾಯಿ. ಸೊಪ್ಪಿನ ಸಾಂಬಾರು ನೋಡಿರಿ, ಸಖತ್ತಾಗಿದೆ, ಒಳ್ಳೆ ಟೇಸ್ಟಾಗಿದೆ. ಪುದೀನ ಸೊಪ್ಪಿನ ಚಟ್ನಿ, ನಾನು ಶಿವಮೊಗ್ಗ ವಿರೂಪಾಕ್ಷ ಟೇಸ್ಟ್ ನೋಡಿದ್ರಿ. ಕಡಲೆಬೇಳೆ ವಡೆ ಅಂತೂ ಭಾಳ ರುಚಿಕಟ್ಟಾಗಿದೆ. ಬಿಸಿ ಬಿಸಿ ವಡೆ ಕೊಡ್ತಾರೆ. ಅದ್ರ ಜೊತೆಗೆ ಪಡ್ಡು ಕಣ್ರಿ, 20 ರೂಪಾಯಿಗೆ 8 ಪೀಸ್ ಪಡ್ಡು ಮತ್ತು ಕೆಂಪು ಚಟ್ನಿ ಕೊಡ್ತಾರೆ, ಸಾಗು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಭಾಳ ಚೆನ್ನಾಗಿರುತ್ತೆ, ಭಾಳ ರುಚಿಕಟ್ಟಾಗಿರುತ್ತೆ. ರೀಸನಬಲ್ ರೇಟ್ ಕಣ್ರಿ, ಯಾರು ಕೊಡೋದಿಲ್ಲ ಇಂಥ ರೇಟಿಗೆ. ಒಳ್ಳೆ ಎಣ್ಣೆನೂ ಹಾಕ್ತಾರೆ ನೋಡಿರಿ. ಪಲಾವು ಮೊಸರು ಬಜ್ಜಿ, ಅದ್ರ ಜೊತೆ ಬಿಸಿಬೇಳೆ ಬಾತು. ಮಧ್ಯಾಹ್ನ ಹೋಗಿ ನೋಡೋಕ್ಕೆ ಅಂತ ಹೋಗಿದ್ದೆ, ಚಿತ್ರಾನ್ನ ಇತ್ತು. ಚಿತ್ರಾನ್ನದ ಜೊತೆಗೆ ಪುಳಿಯೋಗರೆ ಅಂತೂ ಭಾಳ ಸಖತ್ತಾಗಿತ್ತು. ಮನೆಯಲ್ಲೇ ತಯಾರು ಮಾಡಿದ್ದು. ತೀರ್ಥಲಿಂಗಪ್ಪನವರು ಅವರು ಲಿಂಗಾಯತರಾಗಿ ಒಳ್ಳೆ ಅಡುಗೆಯನ್ನು ಮಾಡ್ತಾರೆ. ಅನ್ನ ಸಾಂಬಾರು 30 ರೂಪಾಯಿಗೆ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದರು, ಹಪ್ಪಳ ಕೊಟ್ಟಿದ್ದರು. ನಾನು ಮೊಸರನ್ನ ಕೊಡಿ, ಬೇರೆ ಚಾರ್ಜ್ ತಗೊಳ್ಳಿ ಅಂತ ಹೇಳಿದ್ದೀನಿ. ನೀವೆಲ್ಲ ಹೋಗಿ